ಕುಮಾರಸ್ವಾಮಿ ಅವರ ಆಡಳಿತಾವಧಿಯಲ್ಲಿ ನಾನು ನಿಮಗೊಂದು ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ರಾಜ್ಯದಲ್ಲಿ ರಾಜ್ಯಾಂಗ ದತ್ತವಾಗಿ ಬಂದಿರತಕ್ಕಂಥ ಅಧಿಕಾರ, ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರನ್ನು ಅರ್ಥ ಮಾಡ್ಕೋಬೇಕು. 60 ವರ್ಷ ಆದರೂ ಸಹ 18% ಹಣವನ್ನು ಖರ್ಚು ಮಾಡ್ತಾ ಇರಲಿ ಈ ಸರ್ಕಾರಗಳು. ಆದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಮೊದಲನೇ ಬಾರಿನಲ್ಲಿ ನಾವೆಲ್ಲ ಅವರ ಜೊತೆಯಲ್ಲಿ ಕೆಲಸ ಮಾಡಿ ವಿಧಾನಸಭೆಯ ಕಾರ್ಯಕಲಾಪಗಳಲ್ಲಿ ನಾವೆಲ್ಲ ಅಂಕಿಅಂಶಗಳನ್ನು ಪಡೆದು ಈ ರಾಜ್ಯದಲ್ಲಿ ಕೇವಲ 11% ಮೀಸಲು ಹಣವನ್ನು ಖರ್ಚು ಮಾಡ್ತಾ ಇದ್ದೀರಾ, ಇದನ್ನು 18%ಗೆ ಹೆಚ್ಚು ಮಾಡಬೇಕಂತ ಹೇಳ್ಬಿಟ್ಟು ಹೇಳಿ ನಾವು ಶಾಸಕರ ಒಂದು ನಿಯೋಗ ನಾವು ಕುಮಾರಸ್ವಾಮಿ ಅವರನ್ನು ಮನವಿ ಮಾಡಿದಾಗ ಕುಮಾರಸ್ವಾಮಿ ಅವರು 18% ಮೀಸಲು ಹಣವನ್ನು ಖರ್ಚು ಮಾಡಲಿಕ್ಕೆ ಆದೇಶ ಕೊಟ್ಟು ಸಾವಿರಾರು ಕೋಟಿ ರೂಪಾಯಿಗಳನ್ನು ಈ ರಾಜ್ಯದ ಅಭಿವೃದ್ಧಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಹಣವನ್ನು ವಿನಿಯೋಗ ಮಾಡಲಿಕ್ಕೆ ಅವಕಾಶವಾಯಿತು. ಯಾಕೆ ನಾನು ಇದನ್ನು ನಿಮ್ಗೆ ಹೇಳಲಿಕ್ಕೆ ಬಯಸಿದ್ದೇನೆ ಅಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೊಳಚೆ ಪ್ರದೇಶದಿಂದ ಕೂಡಿರ್ತಕ್ಕಂಥ ಪರಿಶಿಷ್ಟ ಜಾತಿಯರಿರ್ಬೋದು, ಇಡೀ ಗ್ರಾಮಗಳಿರ್ಬೋದು, ಏನು ಅಬ್ದುಲ್ ಕಲಾಂ ಅವರು ಬಂದು ಹೇಳಿರ್ತಕ್ಕಂಥ ಮಾತುಕತೆ, ಅವರು ಸುವರ್ಣ ಗ್ರಾಮಗಳನ್ನು ರಚನೆ ಮಾಡಿ ಜೊತೆಗೆ ಈ ಒಂದು ಪರಿಶಿಷ್ಟ ಜಾತಿಯವರ ಹಣವನ್ನು ವಿನಿಯೋಗ ಮಾಡಿ ಇಡೀ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಅವರಂತ ಹೇಳಿದ್ರೆ ಆಗಲಾರದು. ಅದಕ್ಕೆ ಇವತ್ತು ನಾವು ಅಭಿವೃದ್ಧಿಯ ಹರಿಕಾರ ಅವರು ರೈತರಿಗೂ, ಅದು ಬೇರೆ ಜಾತಿ ಸಮುದಾಯದವರು, ಪರಿಶಿಷ್ಟ ಜಾತಿಯವ್ರಿಗೂ, ಹಿಂದುಳಿದ ವರ್ಗಗಳಿಗೂ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಇವತ್ತು ಸರ್ಕಾರ ಇವತ್ತು ಲೂಟಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತೆಲ್ಲ ಈ ಸರ್ಕಾರ ಇವತ್ತು ಲೂಟಿ ಮಾಡಲಿಕ್ಕೆ ಹೊರಟು ಅಭಿವೃದ್ಧಿಯ ದಿಕ್ಕನ್ನು ತೋರಿಸ್ತಾ ಇರ್ತಕ್ಕಂಥ ಜನರಿಗೆ ಇವತ್ತು ಸಣ್ಣ ಒಂದು ಬಿಸ್ಕತ್ತನ್ನು ಕೊಡೋದ್ರ ಮುಖ್ಯನ ಗ್ಯಾರಂಟಿಗಳನ್ನು ತೋರಿಸಿ ಇವತ್ತು ಜನರಿಗೆ ದಿಕ್ಕು ತಪ್ಪಿಸಿ ಇವತ್ತು ಅಭಿವೃದ್ಧಿಯಲ್ಲಿ ಶೂನ್ಯವಾಗಿದ್ದಾರೆ ಈ ಒಂದು ಕಾಂಗ್ರೆಸ್ ಸರ್ಕಾರ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಾಮಾನ್ಯ ಬಂಧುಗಳು ತಾವೆಲ್ಲ ಅರ್ಥ ಮಾಡಿಕೊಂಡು ಜನಪರವಾಗಿರ್ತಕ್ಕಂಥ ಜನತಾದಳ, ಕುಮಾರಸ್ವಾಮಿಯವರ ಒಂದು ಕನಸಿನ ಜನತಾದಳ, ಮುಂದೆ ನಮ್ಮ ಭವಿಷ್ಯದ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಈ ರಾಜ್ಯದ ಉದ್ದಗಲಕ್ಕೂ ಇವತ್ತು ಸಂಚಾರ ಮಾಡಿ ಈ ಪಕ್ಷವನ್ನು ಕಟ್ಟಲಿಕ್ಕೆ ಬಂದಿರತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಿನ ದಿನಗಳಲ್ಲಿ ಸಾರಥ್ಯವನ್ನು ವಹಿಸ್ತಾರೆ, ಈ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು. ಎಚ್ ಎಸ್ ಶಿವಶಂಕರ್ ಅವರನ್ನು ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಶಾಸಕರಾಗಿ ಕಂಡು ಅವರನ್ನ ಮಂತ್ರಿಯಾಗಿ ನೋಡ್ತಕ್ಕಂಥ ಒಂದು ಕನಸನ್ನು ನೀವೆಲ್ಲ ಕೂಡ ಈಡೇರಿಸಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ JDS. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.